ನಮಸ್ತೆ. ವಾಸ್ತು ಫಾರ್ ಸಕ್ಸೆಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಉತ್ತರ ಉತ್ತರ ದಿಕ್ಕಿನ ಒಂದು ರಸ್ತೆಯ ಮನೆಯನ್ನ ನೋಡೋಣ. ಇಲ್ಲಿ ಒಂದು ವಿಶೇಷ ಏನಂದ್ರೆ, ಈ ಮನೆಗೆ ಪ್ರತಿಯೊಂದು ದಿಕ್ಕಿಗೂ ಒಂದೊಂದು ಬಾಗಿಲನ್ನ ಇಟ್ಟಿದ್ದೀವಿ ನೋಡಿ. ಇದು ನಿಮಗೆ ನಾನು ಪ್ರತಿಯೊಂದು ದಿಕ್ಕಿನ ಒಂದು ಇಂಪಾರ್ಟೆನ್ಸ್ ನ ಪ್ರಾಮುಖ್ಯತೆನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಉತ್ತರ ದಿಕ್ಕಿನ ಈಶಾನ್ಯ ಭಾಗದಲ್ಲಿರೋ ಒಂದು ಬಾಗಿಲು. ಈ ಬಾಗಿಲು ತುಂಬಾ ಒಂದು ಅಪಾರ್ಚುನಿಟಿ, ಒಂದು ಅವಕಾಶಗಳನ್ನ ನಮಗೆ ಈ ಬಾಗಿಲಿಂದ, ಉತ್ತರದ ಈಶಾನ್ಯ ಬಾಗಿಲಿಂದ ನಮಗೆ ಸಿಗುತ್ತೆ. ಅದಕ್ಕೆ ನಾವು ಇದನ್ನ ಇಟ್ಟಿದ್ದೀವಿ. ಹಾಗೆಯೇ ಪೂರ್ವಕ್ಕೆ ಬಂದ್ರೆ, ಪೂರ್ವದ ಈಶಾನ್ಯ, ಇದು ಪೂರ್ವ ಭಾಗ. ಇದು ಎಲ್ಲ ಪೂರ್ವ ಬರುತ್ತೆ. ಪೂರ್ವದ ಈಶಾನ್ಯ ಭಾಗ. ಈಗ ನೋಡಿ, ಪೂರ್ವದ ಈಶಾನ್ಯದಲ್ಲೂ ಕೂಡ ನಾವು ಒಂದು ಉಚ್ಚ ಸ್ಥಾನದಲ್ಲಿ ಈ ಬಾಗಿಲನ್ನ ಇಟ್ಟಿದ್ದೀವಿ. ಇದರಿಂದ ನಮ್ಗೆ ಏನಾಗತ್ತೆ, ಇದರಿಂದ ಈ ಮನೆಗೆ ಏನು ಒಳ್ಳೇದಾಗತ್ತೆ ಅಂದ್ರೆ, ಈ ಬಾಗಿಲಿಂದ ನಮಗೆ ಆರೋಗ್ಯ ಸಿಗುತ್ತೆ. ಉತ್ತರದ ಬಾಗಿಲಿಂದ ನಮಗೆ ಅವಕಾಶಗಳು ಸಿಕ್ಕರೆ, ಪೂರ್ವದ ಬಾಗಿಲಿಂದ ನಮ್ಮ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈ ಬಾಗಿಲು ತುಂಬಾ ಒಂದು ಅವಶ್ಯಕ. ಹಾಗೆಯೇ ಪಶ್ಚಿಮ ದಿಕ್ಕಿಗೆ ತುಂಬಾ ಜನ ಪಶ್ಚಿಮ ಅಂದ್ರೆ ಡೋರ್ನ ಬಾಗಿಲನ್ನ ಕೊಡಲ್ಲ. ಬಟ್ ಇಲ್ಲಿ ನಾವು ಪಶ್ಚಿಮಕ್ಕೂ ಒಂದು ಬಾಗಿಲನ್ನ ಕೊಟ್ಟಿದ್ದೀವಿ. ಹಾಗೆಯೇ ಯಾವ ಸ್ಥಾನದಲ್ಲಿ? ಉಚ್ಚ ಸ್ಥಾನದಲ್ಲಿ, ಪಶ್ಚಿಮದ ವಾಯುವ್ಯದಲ್ಲೇ ಒಂದು ಬಾಗಿಲನ್ನ ಕೊಟ್ಟಿದ್ದೀವಿ. ಇದು ಪಶ್ಚಿಮ. ಇದು ಪಶ್ಚಿಮ ದಿಕ್ಕು, ಪಶ್ಚಿಮದ ವಾಯುವ್ಯ. ಇದು ಪಶ್ಚಿಮದ ವಾಯುವ್ಯಕ್ಕೆ ಉಚ್ಚ ಸ್ಥಾನದಲ್ಲೇ ಬಾಗಿಲನ್ನ ಕೊಟ್ಟಿದ್ದೀವಿ. ಹಾಗೆಯೇ ನೋಡ್ಬೇಕಾದ್ರೆ ನೀವು ಇಲ್ಲಿ, ಇದು ಲಿವಿಂಗ್ ಏರಿಯಾ, ಇದು ಹಾಲ್ ಅಲ್ಲೇ ನಿಮಗೆ ಪಶ್ಚಿಮಕ್ಕೂ ಬಾಗಿಲಿದೆ. ಇದು ಉತ್ತರಕ್ಕೂ ಬಾಗಿಲನ್ನ ಕೊಟ್ಟಿದ್ದೀವಿ. ಉತ್ತರಕ್ಕೂ ಬಾಗಿಲಿದೆ. ಹಾಗೆಯೇ ಪೂರ್ವಕ್ಕೂ ಬಾಗಿಲಿದೆ. ಇದು ಪೂರ್ವ ದಿಕ್ಕಿನ ಈಶಾನ್ಯದ ಬಾಗಿಲು. ಇಲ್ಲಿ ಈ ಹಾಲ್ ಅಲ್ಲೇ 3 ಬಾಗಿಲು ಬಂದಿದೆ. ಪಶ್ಚಿಮಕ್ಕೂ ಬಂದಿದೆ, ಉತ್ತರಕ್ಕೂ ಬಂದಿದೆ, ಪೂರ್ವಕ್ಕೂ ಬಂದಿದೆ. ಏನು ಬಾಗಿಲು ಎಷ್ಟಿದ್ರು ಏನೂ ತೊಂದರೆ ಇಲ್ಲ. ಯಾರು ಗೊಂದಲಕ್ಕೆ ಒಳಗಾಗ್ಬೇಡಿ. ಬಾಗಿಲು 1 ಇರ್ಲಿ, 2 ಇರ್ಲಿ, 3 ಇರ್ಲಿ, 4 ಇರ್ಲಿ, 5 ಇರ್ಲಿ, ಏನೂ ತೊಂದರೆ ಇಲ್ಲ. ಬಟ್ ಕರೆಕ್ಟ್ ಆಗಿ ಉಚ್ಚ ಸ್ಥಾನದಲ್ಲೇ ಇರಬೇಕು. ಅದನ್ನ ನಾವು ಗಮನಿಸಬೇಕಾಗತ್ತೆ. ಹಾಗೆಯೇ ಮತ್ತೊಂದು ಬಾಗಿಲು, ಪ್ರಮುಖವಾದ ಬಾಗಿಲು, ದಕ್ಷಿಣ. ಇದು ದಕ್ಷಿಣ ದಿಕ್ಕು. ಇದು ಪೂರ್ವ, ಇದು ದಕ್ಷಿಣ ದಿಕ್ಕಿನ ಒಂದು ಬಾಗಿಲು. ಇವಾಗ ನೋಡಿ, ಇದು ದಕ್ಷಿಣ ದಿಕ್ಕಾಗತ್ತೆ. ದಕ್ಷಿಣ ಆಗ್ನೇಯ, ಇದು ಆಗ್ನೇಯ ಮೂಲೆ. ಇದು ದಕ್ಷಿಣ ಆಗ್ನೇಯಕ್ಕೆ ಒಂದು ಬಾಗಿಲನ್ನ ಕೊಟ್ಟಿದ್ದೀವಿ. ಇದು ತುಂಬಾ ಒಂದು ಮನೆಗೆ ಒಂದು ಒಳ್ಳೆಯ ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥ ಬಾಗಿಲು. ಇದರಿಂದ ತುಂಬಾ ನಮಗೆ ಒಂದು ಎನರ್ಜಿ ಸಿಗುತ್ತೆ ಮನೆಗೆ. ಹಾಗೆ ಇಲ್ಲಿ ಕಿಚನ್ ಕಟ್ಟೆ ಬರುತ್ತೆ. ಕಟ್ಟೆ ಆದ ತಕ್ಷಣನೇ ಕೊಡ್ಬೇಕು ಬಾಗಿಲನ್ನ. ದಕ್ಷಿಣದ ಮಧ್ಯದಲ್ಲಿ ಕೊಡಬಾರ್ದು, ನೈಋತ್ಯದಲ್ಲಿ ಕೊಡಬಾರ್ದು. ದಕ್ಷಿಣದ ಆಗ್ನೇಯ ಮೂಲೆ ಕಟ್ಟೆ, ಇದು ಕಿಚನ್ ಕಟ್ಟೆ ಆದ ತಕ್ಷಣನೇ ಡೋರ್ ಬರ್ಬೇಕಾಗತ್ತೆ. ಇದು ತುಂಬಾ ಒಂದು ಒಳ್ಳೆಯ ಬಾಗಿಲು. ಹಾಗೆ ಈ ಮನೆಯಲ್ಲಿ ನಾವು ವಾಸ್ತುಬದ್ಧವಾಗಿ 4 ದಿಕ್ಕಿಗೂ ಒಂದೊಂದು ಬಾಗಿಲನ್ನ ಮಾಡಿದ್ದೀವಿ. ಹಾಗೆಯೇ ತುಂಬಾ ಒಂದು ನಮಗೆ ಈ ಒಂದು ಮನೆಯಿಂದ ಈ ಕ್ಲೈಂಟ್ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ತುಂಬಾ ನಮ್ಗೆ ಈ 4 ದಿಕ್ಕಿಗೂ ಒಂದೊಂದು ಬಾಗಿಲು ಇಟ್ಟಿದ್ದಕ್ಕೆ ನಮಗೆ ತುಂಬಾ ಖುಷಿಯಾಗಿದೆ. ತುಂಬಾ ನಮ್ಗೆ ನಮ್ಮ ಬಿಸ್ನೆಸ್ ಅಲ್ಲಿ ತುಂಬಾ ನಾವು ಇಂಪ್ರೂವ್ಮೆಂಟ್ ಆಗ್ತಾ ಇದೀವಿ, ತುಂಬಾ ನಮ್ಗೆ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದೆ ಅಂತ ಅವರಿಂದ ಅಭಿಪ್ರಾಯ ಬಂದಿದೆ. ಹಾಗೆಯೇ
ಸೊ ದಯವಿಟ್ಟು ಎಲ್ಲರೂ ಕೂಡ ಈ ರೀತಿಯಾಗಿ ಉಚ್ಚ ಸ್ಥಾನದಲ್ಲೇ ಬಾಗಿಲನ್ನ ಪಶ್ಚಿಮಕ್ಕೆ ಆಗಲಿ ದಕ್ಷಿಣಕ್ಕೆ ಆಗಲಿ, ಮೇನ್ಲಿ ಪ್ರಮುಖವಾಗಿ ಪಶ್ಚಿಮ ದಕ್ಷಿಣ ಇವೆರಡು ಬಾಗಿಲು ಉಚ್ಚ ಸ್ಥಾನದಲ್ಲಿ ಇದ್ದರೆ ಮನೆಗೆ ಒಂದು ಎನರ್ಜಿ ಸಿಗುತ್ತೆ. ಹೀಗೆ ಯಾರಿಗಾದ್ರೂ ಈ ಬೆಳಗಾವಿಯಲ್ಲಿ ವಾಸ್ತುಬದ್ಧವಾಗಿ ವಾಸ್ತು ಕ್ರಮಬದ್ಧವಾಗಿ ಮನೆಯ ನಿರ್ಮಾಣ ಆಗ್ಲಿ ನೀಲಿ ನಕ್ಷೆ ಆಗ್ಲಿ ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿ. ಧನ್ಯವಾದ.